ಶಿಗ್ಗಾವಿ ಉಪಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ. ಶಿಗ್ಗಾವಿ ಗೆಲ್ಲೋದ್ಯಾರು? ಶಿಗ್ಗಾವಿ ಉಪಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಭಾರಿ ನಡೀತಾ ಇದೆ. ಶಿಗ್ಗಾವಿ ಗೆಲ್ಲೋದ್ಯಾರು? ಜೋರಾಯಿತು ಬೆಟ್ಟಿಂಗ್ ಭರಾಟೆ. ಕೈ ಕಮಲ ಅಭ್ಯರ್ಥಿಗಳು ಕಾರ್ಯಕರ್ತರಲ್ಲಿ ರಿಸಲ್ಟ್ ಟೆನ್ಷನ್ ಶುರುವಾಗಿದೆ. ಇನ್ನು 3 ದಿನ ಮಾತ್ರ ಬಾಕಿ ಇದೆ ರಿಸಲ್ಟ್ಗೆ. ಕೈ ಕಮಲ ಅಭ್ಯರ್ಥಿಗಳು ಕಾರ್ಯಕರ್ತರಲ್ಲಿ ಈಗ ಟೆನ್ಷನ್ ಹೆಚ್ಚಾಗಿದೆ. ನವೆಂಬರ್ 23ರ ಶನಿವಾರ ಬೈ ಎಲೆಕ್ಷನ್ ಫಲಿತಾಂಶ ಹೊರಬೀಳಲಿದೆ. ಸವಣೂರು ತಾಲೂಕಿನ ಹಳ್ಳಿಯೊಂದರಲ್ಲಿ ಎತ್ತುಗಳು ಬಾಜಿಯನ್ನ ಕಟ್ಟಲಾಗಿದೆ. ಬಾಜಿ ಕಟ್ಟಿರುವ ವಿಡಿಯೋ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಕಾಂಗ್ರೆಸ್ ಬಿಜೆಪಿ ಪರವಾಗಿ ಜೋಡೆತ್ತು ಬಾಜಿ ಭರಾಟೆ ಕೂಡ ಜೋರಾಗಿದೆ. ಶಿಗ್ಗಾವಿ ಉಪಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಹಾಗೆ ಶಿಗ್ಗಾವಿಯಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಎಂಬ ಲೆಕ್ಕಾಚಾರವನ್ನ ಮಾಡ್ತಾ ಇದ್ದಾರೆ. ಬೆಟ್ಟಿಂಗ್ ಅನ್ನ ಕಟ್ಕೋತಾ ಇದ್ದಾರೆ. ಬೆಟ್ಟಿಂಗ್ ಭರಾಟೆ ಕೂಡ ಶಿಗ್ಗಾವಿಯಲ್ಲಿ ಜೋರಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ಬಾಜಿ ಕಟ್ಟಿರುವ ವಿಡಿಯೋ ಪವರ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಅವು ನಡ್ದಾವ್ರಿ. ಯಾಕಂತಂದ್ರೆ ಅವ್ರಿಗೆ ಖಾತ್ರಿ ಆಗೈತ್ರಿ ಬೊಮ್ಮಾಯಿ ಹೆಸರೇ ಇಲ್ಲಿ ಸೋಲ್ತಾನ ಅನ್ನೋದು. ಹೀಗಾಗಿ ಬೆಟ್ಟಿಂಗು ಜೋರು ನಡ್ದೈತ್ರಿ. ಕೆಲವೊಬ್ಬರು ಹೊಲ ಅಂತಾರೆ, ಕೆಲವೊಬ್ಬರು ಸೈಟು ಅಂತ ಕಟ್ಟ್ಯಾರ, ಕೆಲವೊಬ್ಬರು ದುಡ್ಡಿನ ಇದನ್ನು ಮಾಡ್ಯಾರ. ಈ ರೀತಿ ಎಲ್ಲ ನಡ್ದೈತ್ರಿ. ಬೆಟ್ಟಿಂಗ್ ನಡ್ದಾವ್ರಿ. ಅವು ನಡ್ದಾವ್ರಿ. ಯಾಕಂತಂದ್ರೆ ಅವ್ರಿಗೆ ಖಾತ್ರಿ ಆಗೈತ್ರಿ ಬೊಮ್ಮಾಯಿ ಹೆಸರೇ ಇಲ್ಲಿ ಸೋಲ್ತಾನ ಅನ್ನೋದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಶಿಗ್ಗಾವಿ ಉಪಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಬೆಟ್ಟಿಂಗ್ ಭರಾಟೆ ಕೂಡ ಜೋರಾಗಿದೆ. ಖಂಡಿತ. ಏನಂದ್ರೆ ಶಿಗ್ಗಾವಿ ಉಪಚುನಾವಣೆ ಸಾಕಷ್ಟು ಹೈ ವೋಲ್ಟೇಜ್ ಆಗಿ ಪರಿಣಮಿಸಿತ್ತು. ಇದು ಅದರ ಬೆನ್ನಲ್ಲೇ ಏನು ಕಳೆದ 2 ತಿಂಗಳಿಂದ ಕಾರ್ಯಕರ್ತರು ಮತ್ತೆ ಆ ಮತದಾರರು ಏನಂದ್ರೆ ಒಂದು ರೀತಿಯಲ್ಲಿ ಉತ್ಸಾಹದಿಂದ ಈ ಚುನಾವಣೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬೊಮ್ಮಾಯಿ ಅನ್ನೋ ಸರ್ಕಾರ ವರ್ಸಸ್ ಬೊಮ್ಮಾಯಿ ಅನ್ನೋ ಒಂದು ರಣತಂತ್ರ ರೂಪದಲ್ಲಿ ಏನು ಚುನಾವಣೆ ನಡೀತು. ಹೀಗಾಗಿ ಬೊಮ್ಮಾಯಿಯನ್ನು ಸೋಲ್ಸೋದಕ್ಕೆ ಏನು ಇಡೀ ಸರ್ಕಾರವೇ ಇಲ್ಲಿ ಶಿಗ್ಗಾವಿಗೆ ಠಿಕಾಣಿ ಹೂಡಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಪರ ಒಂದ್ ಕಡೆ ಮತಯಾಚನೆ ಮಾಡಿದ್ರೆ, ಮತ್ತೊಂದು ಕಡೆ ಬೊಮ್ಮಾಯಿ ಅವರು ತಮ್ಮ ಏಕಶಕ್ತಿಯ ಪ್ರದರ್ಶನದಲ್ಲಿ ಕೂಡ ಸರ್ಕಾರದ ಒಂದು ಎದುರುಳಿಯಾಗಿ ತಮ್ಮ ಮಗನನ್ನ ಸ್ಪರ್ಧೆಗಳಿಸಿದ್ರು. ಹೀಗಾಗಿ 2 ಕಡೆಯಲ್ಲೂ ಕೂಡ ಸಾಕಷ್ಟು ಒಂದು ಟಫ್ ಫೈಟ್ ಆಗಿತ್ತು. ಹೀಗಾಗಿ ಕಳೆದ 1 ತಿಂಗಳಿಂದ ಕೂಡ ಸಾಕಷ್ಟು ಮತದಾನ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಇದೀಗ ರಿಸಲ್ಟ್ಗಾಗಿ ಸಾಕಷ್ಟು ಕುತೂಹಲ ಏರ್ಪಟ್ಟಿರುವಂತದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ಫೈಟ್ ಆಗಿರೋದ್ರಿಂದ ಇಬ್ಬರ ನಡುವೆ ಯಾರು ಗೆಲ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆ ಗ್ರಾಸ ಆಗ್ತಿರುವಂತದ್ದು. ಕಳೆದ 1 ವಾರಗಳಿಂದ ಕೂಡ ಬೆಟ್ಟಿಂಗ್ ಭರಾಟೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜೋರಾಗಿರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋದ್ ಕಡೆ ಬಿಜೆಪಿ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಕಡೆ ಇಬ್ರು ಕೂಡ ಬಾಜಿ ಕಟ್ಟೋದ್ರ ಮೂಲಕ, ಜೋಡೆತ್ತುಗಳನ್ನ ಬಾಜಿ ಕಟ್ಟೋದ್ರ ಮೂಲಕ ಹಳ್ಳಿಗಳಲ್ಲಿ ರೈತರು ಸಾಕಷ್ಟು ಒಂದು ಬೆಟ್ಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ರಿಸಲ್ಟ್ಗೆ ಇನ್ನೇನು 3 ದಿನಗಳು ಬಾಕಿ ಇರುವಂತ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಬೆಟ್ಟಿಂಗ್ ಕಟ್ಟಿರುವಂತಹ ವಿಡಿಯೋಗಳು ಸಾಕಷ್ಟು ಓಡಾಡ್ತಾ ಇರುವಂತದ್ದು. ಇದೀಗ ಪವರ್ ಟಿವಿಗೆ ಇದು ಒಂದು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ವಿಡಿಯೋ ಏನಂದ್ರೆ, ಒಂದು ಶಿಗ್ಗಾವಿಯ ಒಂದು ಏನ್ ಕ್ಷೇತ್ರ ಇದೆ, ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಳ್ಳಿಯೊಂದರಲ್ಲಿ ಈ ರೀತಿಯಾಗಿ ರೈತರು ತಮ್ಮ ಎತ್ತುಗಳನ್ನ, ಜೋಡೆತ್ತುಗಳನ್ನ ಒಬ್ಬ ಪಕ್ಷಕ್ಕೆ ಮತ್ತು ಇನ್ನೊಂದು ಪಕ್ಷಕ್ಕೆ ಬಾಜಿ ಕಟ್ಟಿರುವಂತದ್ದು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕಟ್ತೀನಿ, ನೀನು ಬಿಜೆಪಿ ಕಟ್ಟು ಅನ್ನೋ ಒಂದು ಮಾತುಗಳನ್ನ ಒಂದು ವಿಡಿಯೋ ಮಾಡುವ ಮೂಲಕ ಒಂದು ಬೆಟ್ಟಿಂಗ್ ಅನ್ನ ಇದೀಗ ಕಟ್ಟಿರುವಂತದ್ದು, ವಿಡಿಯೋ ವೈರಲ್ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.